ಮುಟ್ಟಿದ್ದಕ್ಕೆ ಹೀಗಾದ್ರೆ ಒಂದು ತೊಟ್ಟಿದ್ರೆ ಹಾಗಾಗ್ಬೋದು. ಆ ಮಾಲಿನಿಯ ಗತಿ ಇನ್ನೇನು? ಅಲ್ಲ ಒಡೆಯ, ಒಂದು ವೇಳೆ ಏನಾದ್ರೂ ನನಗೆ ಹೆಚ್ಚು ಕಡಿಮೆ ಆಗಿದ್ದಿದ್ರೆ, ಎಲ್ಲಾದ್ರೂ ನಮ್ಮ ಕುಟುಂಬದವರು ಇದ್ದಿದ್ದಿದ್ರೆ ಅವರು ಸಂತಾಪ ಸೂಚಿಸಬೇಕಾಗ್ತಿತ್ತು. ಅದಕ್ಕಿಂತಲೂ ಒಂದು ಉತ್ತರ ನನಗೆ ಸಿಕ್ಕಿತು. ನೀವು ಯಾಕೆ ಹಾಗೆ ಅಂತ ಇವರ ಮಾತಿಂದ ಅರ್ಥವಿಸಿಕೊಂಡೆ. ಮತ್ತೆಂತ ಸಾಯೋದು? ಮತ್ತೆಲ್ಲ ಹೇಳಿದ್ರಿ? ಬಳಿರೇ ಚಾ ಬಂತು ದೂತ, ಬಳಿರೇ ಚಾ ಬಂತು ದೂತ. ಅಲ್ಲ, ನನಗೆ ನಿರೀಕ್ಷೆ ಇರಲಿಲ್ಲ. ಈಗ ಮುಟ್ಟಿದಾಗೆಲ್ಲ ಬೀಳುವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಅಲ್ಲೆಲ್ಲ ಹುಡುಕುದು ಬೇಡ ನೀವು. ಸ್ವಾಣಿ ತಿಂಗಳಿಗೆ ಬಂದದ್ದ ಅಪ್ಪ ಇಲ್ವಾ? ಬರೀ ಒಂದು ಚಾ ಬಂತು ಅಂದಿದ್ದಕ್ಕೆ ಇಷ್ಟೆಲ್ಲ ಕುಣಿದ್ರಲ್ಲ ನೀವು. ಈಗ ಚಾ ಬಂದದ್ದ. ಉದ್ದಿನ ಬೇಳೆ ಗೊತ್ತಾ ನಿಮ್ಗೆ ಎಲ್ಲಿರುವುದಂತ? ಉದ್ದಿನ ಬೇಳೆ ನಾನು ಅಲ್ಲಿಂದ ಹುಡ್ಕೊಂಡ್ ಬಂದ. ಗಾಯಕರ ಹತ್ರ ಪದ್ಯ ಯಾವ್ದಂತ ಕೇಳಿ ಬಿಡ್ರಿ. ಉದ್ದಿನ ಬೇಳೆ ಎಲ್ಲ ಕೇಳಿ. ಉದ್ದಿನ ಬೇಳೆ ತೊಗರಿ ಬೇಳೆ ಎಲ್ಲ ನಮ್ಗೆ ಗೊತ್ತಿಲ್ಲ. ಪದ್ಯ ಯಾವ್ದಂತ ಕೇಳಿ ಹೇಳ್ತೇವೆ. ಸ್ವಾಮಿ, ಇದು ಯಾವುದು? ಯಾವ್ದು? ನಾನು ಬಂದದ್ದು ಮೇಲಿಂದ ಬಂದದ್ದು. ನಾನು ಮೇಲಿಂದ ಬಂದದ್ದು. ಒಂದು ಅಣಿ ತೆಗೆದು ಬಿಸಾಕಿದ್ ನೋಡಿ. ಅಣಿಯ? ಅಣಿ ಮಾಡಿ ಬಿಸಾಕುದ ನೀವು? ಅಲ್ಲ, ಒಂದು ಅಣಿ, ಅದೇ ಅಷ್ಟಸಿದ್ಧಿ ಅಂತಾರಲ್ಲ, ಅಣಿಮಾದಿ ಅಷ್ಟಸಿದ್ಧಿ. ಅಣಿಮಾದಿ ಅಷ್ಟಸಿದ್ಧಿ. ಅದ್ರಲ್ಲಿ ಒಂದು ತೆಗೆದು ಬಿಸಾಕಿದ್ದೆ ತಡ ಮಂತ್ರ ಹಾಕಿ. ಹೌದಾ? ಇಲ್ಲಿ ಬಂದಿದ್ದೇನೆ. ಪಾತಾಳ ಅಂದ್ರೆ ಇದೆಯಾ? ಪಾತಾಳ ಅಂದ್ರೆ ಇದೆಯಪ್ಪ. ಇದೆಯಾ? ಹೌದು ಹೌದು. ಪಾತಾಳದಲ್ಲಿ ನೀವು ಯಾರು? ನಾವ್ ಯಾರು ಕೇಳಿದ್ರಿ? ನಾವು ಗಾಯಕರು. ಹಾಗಾದ್ರೆ ಗೊತ್ತಾಗತ್ತೆ ಏನು ಇಲ್ಲಿ ಮಹಾರಾಜರು ಇದ್ದಾರೆ ಅಂತ. ಹೌದಪ್ಪ. ಇಲ್ಲಿ ಉದ್ದಿನ ಬೇಳೆ ಗೊತ್ತಾ ನಿಮ್ಗೆ ಎಲ್ಲಿರುವುದಂತ? ಉದ್ದಿನ ಬೇಳೆ ನಾನು ಅಲ್ಲಿಂದ ಹುಡ್ಕೊಂಡ್ ಬಂದ. ಗಾಯಕರ ಹತ್ರ ಪದ್ಯ ಯಾವ್ದಂತ ಕೇಳಿ ಬಿಡ್ರಿ. ಉದ್ದಿನ ಬೇಳೆ ಎಲ್ಲ ಕೇಳಿ. ಉದ್ದಿನ ಬೇಳೆ ತೊಗರಿ ಬೇಳೆ ಎಲ್ಲ ನಮ್ಗೆ ಗೊತ್ತಿಲ್ಲ. ಪದ್ಯ ಯಾವ್ದಂತ ಕೇಳಿ ಹೇಳ್ತೇವೆ. ಆಗ ನಮ್ಮ ಅಮ್ಮ ಹೇಳಿದ್ದಲ್ವಾ? ಏನಂತ? ಪಾತಾಳಕ್ಕೆ ಹೋಗಿ ಉದ್ದಿನ ಬೇಳೆ ತಗೊಂಬ ಅಂತ. ಹೌದಾ? ನಮ್ದು ಇಲ್ಲ, ಅಂಗಡಿ ಎಲ್ಲ ಇಲ್ಲ. ನೀವು ಅಂಗಡಿಲಿ ಹೋಗಿ ಕೇಳಿದ್ರೆ ಸಿಗ್ತದೆ. ಸರಿ, ನಿಮ್ಗೆ ಗೊತ್ತಿಲ್ಲ, ನೀವೆಲ್ಲ ಹೊರಗೆ ಓಡಾಡುವುದೇ ಕಡಿಮೆ ಇರಬೇಕು. ಹೌದು. ನೋಡಿದ್ರ ಸ್ವಾಮಿ, ಓಲಗಸ್ತನ ಅಂತ ಸಂದರ್ಭ ನನ್ನ ಸಭೆಗೆ ಒಬ್ಬನ ಆಗಮನ ಆಯಿತು. ತನ್ನಷ್ಟಕ್ಕೆ ತಾನು ಮಾತಾಡ್ತಾ ಇದ್ದಾನೆ. ಹೌದಪ್ಪ. ಯಾರು ಏನು ಅಂತ ತಿಳಿಬೇಕಾದ್ದು ನನ್ನ ಕರ್ತವ್ಯ. ಸ್ವಲ್ಪ ತಡೀರಿ, ನಾನು ಭಾರಿ ಅವಸರದಲ್ಲಿದ್ದೇನೆ. ನಮ್ಮ ಅಮ್ಮ ಒಂದು ಕಾರ್ಯ ಕೊಟ್ಟಿದ್ದಾರೆ. ಹೌದಾ? ಅವಸರದಲ್ಲಿ? ಹೌದು. ಹಾಗಾಗಿ ನಾನು ಅವ್ರು ಮಾತಾಡಿಸಿ, ಅವರು ಸಿಕ್ಕಿದ ಮೇಲೆ ಮತ್ತೆ ಬಂದು ನಿಮ್ಮನ್ನು ಮಾತಾಡಿಸಿಯೇ ನಾನು ಮನೆಗೆ ಹೋಗ್ತೇನೆ. ಯಾರದೋ ನಿರೀಕ್ಷೆಯಲ್ಲಿ ಬಂದವ ಅಂತ ಆಯ್ತು. ಹೌದು. ಹಾಗಂತ ಅವರು ಸಿಗದೆ ನನ್ನಲ್ಲಿ ಮಾತಾಡುವುದಿಲ್ಲ. ಯಾರನ್ನೋ ಹುಡ್ಕೊಂಡು ನನ್ನ ಸಭೆಗೆ ಯಾಕೆ ಬರ್ಬೇಕು? ನಿಮಗೇನಾದ್ರೂ ಗೊತ್ತಾ? ಉದ್ದಿನ ಬೇಳೆ. ಉದ್ದಿನ ಬೇಳೆ. ಓಹೋ, ನೀವು ಹುಡುಕ್ತಾ ಇದ್ದದ್ದು ಉದ್ದಿನ ಬೇಳೆ. ಉದ್ದಿನ ಬೇಳೆ ಯೋಚನೆ ಮಾಡುವ ಅಗತ್ಯವೇ ಮಾತಾಡಿದ್ರೆ ಸಿಗುತ್ತದೆ ಅಂದ್ರೆ? ಖಂಡಿತ ಸಿಗ್ತದೆ. ಆ ಕಡೆಯಲ್ಲಿ ಅಡಿಗೆ ಚಪ್ರ ಉಂಟು. ಬಹುಶಃ ಇಷ್ಟೊತ್ತಿಗೆ ನೆನೆ ಹಾಕಿರಬಹುದು. ಅಲ್ಲಿ ನಮ್ಮವರ ಅನೇಕ ಬ್ರಾಹ್ಮಣರಿದ್ದಾರೆ. ಅದರಲ್ಲಿ ಒಬ್ರು ಇದ್ದಾರೆ ದಾನವ ಕುಲಕ್ಕೆ ವಜ್ರನೋಪಾದಿಯಲ್ಲಿ. ವಜ್ರನ ಕೇಳಿದ್ರೆ ನಿಮ್ಗೆ ಉದ್ದಿನ ಬೇಳೆ ಸಿಗ್ತದೆ. ಅದಲ್ಲ, ಇಲ್ಲಿಯ ಅರ್ದು ಕೊಡ್ಬೇಕಾ? ಅದಲ್ಲ, ಇಲ್ಲಿಯ ದೊರೆ ಉದ್ದಿನ ಬೇಳೆ ಅಲ್ಲ, ವೀರ ವಿದ್ಯುನ್ಮಾಲಿ ಅವರೇ ಬೇಕಿತ್ತು ನನಗೆ. ತಲೆ ಬಿಸಿ ತೀರುವುದೇ ಅಲ್ವಾ ಅದು? ವಿಚಾರ ಏನು ಕೇಳು. ಈಗಾಗಲೇ ನೀನು ಹುಡುಕಿಕೊಂಡು ಬಂದಂತ ಆ ವಿದ್ಯುನ್ಮಾಲಿ ಬೇರೆ ಯಾರು ಅಲ್ಲ, ನಿನ್ನ ಕಣ್ಣೆದುರಲ್ಲಿ ನಿಂತ ನಾನೇ ಆ ವಿದ್ಯುನ್ಮಾಲಿ. ಯಾರು ಸಾಯ್ಬೇಕು? ಅಲ್ಲ, ನಾನು ಕಣ್ಣೆದುರಿಗೆ ಇಷ್ಟು ದೊಡ್ಡದಾಗಿ ನಿಂತ್ರು ನೀವೇ ವಿದ್ಯುನ್ ಮಹಲಿ ಅಂತ ಗೊತ್ತಾಗ್ಲಿಲ್ವಲ್ಲ ನನಗೆ. ಪರಸ್ಪರ ಪರಿಚಯ ಇಲ್ಲದ ಕಾರಣ ನಮ್ಮ ಬುದ್ಧಿಗೆ ನಾನು ಹೊಡ್ಕೊಂಡದ್ದು. ಇರ್ಲೇ ಬೇಡ. ಈಗ ನೀವು ವಿದ್ಯುನ್ಮಾಲಿ. ವಿದ್ಯುನ್ಮಾಲಿ. ಈಗ ನಾನು ಎಲ್ಲಿಂದ ಬಂದದ್ದಂತ ಗೊತ್ತಾಯ್ತಾ? ಸುಳ್ಳಲ್ಲ. ಯಾಕೆ ಬಂದ? ಎಲ್ಲಿಂದ ಬಂದ? ಶೋಣಿತದಿಂದ ಬಂದೆ ವಾಣಿಯಿಂದನು ತಂದೆ. ತಕ್ಷಣದೊಳು ಬರಬೇಕೆಂದು ತಕ್ಷಣದೊಳು
ಈ ಒಂದು ರೀತಿ ಸಮಾಧಾನ ಆಯ್ತು ನೋಡಿ. ನಮಗೆ ನಮ್ಮವರೇ ಬೇಕಾದವರು ಸಿಕ್ಕಿದ್ರು ಅಂತ ಆಯ್ತು. ನಿಮ್ಮವ್ರ ಭೇಟಿ ನಿಮ್ ಕಾಲ್ ಹಾಕ್ಲೇಬೇಕಲ್ಲ. ನನಗದಕ್ಕಿಂತ ಸಮಾಧಾನ ಆದದ್ದು ಯಾಕೆ ಕೇಳಿ, ಅವರಲ್ಲಿ ಅಷ್ಟು ವಿದ್ವತ್ತಿರುವುದಕ್ಕೆ ಕಾರಣ ನಿಮ್ಮ ಮುಕ್ತಾಯ ಕಂಡಾಗಲೇ ನಮ್ಗೆ ಗೊತ್ತಾಯ್ತು. ಇದಕ್ಕೆಲ್ಲ ಮೂಲ ಕಾರಣ ನೀವು ಅಂತ ಅರ್ಥವಾಯ್ತು ನನಗೆ. ಅಲ್ಲ ಒಡೆಯ, ಓ ನಾನು ಅಲ್ಲಿಂದ ಬಂದದ್ದು. ಎಲ್ಲಿಂದ? ಎಲ್ಲಿಂದ? ಶೋಣಿ ತಿಂದು ಬಂದದ್ದು. ಸ್ವಾಣಿ ತಿಂಗಳೇ ಬಂದದ್ದ? ಶೋಣಿತದಿಂದ ಬಂದದ್ದು. ಶೋಣಿತದಿಂದ. ಶೋಣಿತ ತಿಂದು ಬಂದದ್ದಲ್ಲ, ಶೋಣಿತದಿಂದ ಬಂದದ್ದು. ವಾಣಿಯನ್ನು ತಂದೆ. ಎಲ್ಲಿದ್ದಾಳ? ಅಲ್ಲೆಲ್ಲ ಹುಡುಕುದು ಬೇಡ ನೀವು. ಅಲ್ಲ, ವಾಣಿ ವಾಣಿ ಮಾತು. ಮಾತು ಕೆಲವೆಲ್ಲ ಶಬ್ದಗಳು ನಮ್ಮ ಅಮ್ಮ ನಮಗೆ ಹೇಳಿಕೊಟ್ಟಿದ್ದಾರೆ. ಯಾವಾಗಲೂ ದೊಡ್ಡ ದೊಡ್ಡ ಮಾತಲ್ಲಿ ಉತ್ತರದಲ್ಲಿ ಮಾತಾಡ್ಬೇಕು. ಹೌದಾ? ಶಬ್ದ ದೊಡ್ಡದು ಹಾಕ್ಬೇಕು ಅಂತ. ಆಗ್ಲಿ ಅಪ್ಪ, ಆಗಲಿ. ಎಷ್ಟೆಷ್ಟು ದೊಡ್ಡದು ಹಾಕ್ಲಿಕ್ಕೆ ಆಗ್ತದೆ ಇವತ್ತು ಅಷ್ಟು ಹಾಕಿಬಿಡು. ಅಷ್ಟು ಮಾಡು. ವಾಣಿಯೊಂದನ್ನು ತಂದೆ ಅಂತ ಹೇಳಿದ್ರೆ ಮಾತಿದೆ. ವಿಷಯವೊಂದನ್ನು ತಂದೆ ಅಂತ ಆಯ್ತು. ಈಗ 100ಕ್ಕೂ 100 ನೀವೇ ಅಲ್ವಾ ವಿದ್ಯುತ್ ಮಾಲಿ? ನಾನೇ. ಯಾಕಂದ್ರೆ ಈ ಹಿಂದೆ ನಾನು ನೋಡ್ಲೇ ಇಲ್ಲ ಅವ್ರನ್ನ. ಹಾಗೆಲ್ಲ ನೋಡ್ಲಿಕ್ಕೆ ಸಿಗುವವ ನಾನಲ್ಲ. ನಾನು ಬಂದದ್ದು ಇದೇ ಮೊದಲು ಪಾತ್ರ. ಖಂಡಿತವಾಗಲು. ನಮ್ಮ ಒಡತಿ ದಿತಿದೇವಿಯ ಪರಿಚಯ ಉಂಟು ನಿಮಗೆ? ಹೆಸರು ಕೇಳಿದ್ದೆ. ಹೆಸರು ಕೇಳಿದ್ದೀರಾ? ಬಹಳ ಪ್ರಚಾರದಲ್ಲಿರುವವಳು. ಅವರಿಗೆ ಒಂದು ಮಗಳಿದ್ದಾಳೆ. ಹೌದಾ? ಹುಟ್ಟುವಾಗ ಭಾರಿ ಸಣ್ಣದಿತ್ತು ಮಾರ್ರೆ. ಎಲ್ಲ ಮಕ್ಕಳು ಹಾಗೆ ಹುಟ್ಟುವಾಗ ಸಣ್ಣ ಇರುವುದು. ಹಾಗೆಯಾ? ಈಗ ಬೆಳೆದು ದೊಡ್ಡವಳಾಗಿದ್ದಾಳೆ, ಪ್ರಾಯ ಸಮರ್ಥಳಾಗಿದ್ದಾಳೆ. ಸೋಡಾಶಿ ಸ್ವಲ್ಪ ಉಪ್ಪು ಹಾಕೊಂಡು ಕುಡಿಬೇಕಿತ್ತು. ಅದಲ್ಲ, ಅದೇನ ಹೇಳ್ತಾರಲ್ಲ, ನಾವು ಸಪ್ಪೆ ಅಂತ ಕೇಳಿದ್ದೇವೆ. ಸಿಹಿಯ ಅದಲ್ಲ, ಹೆಣ್ಣು ಮಕ್ಕಳಿಗೆ ಷೋಡಶಿ. ಷೋಡಶಿ ಅಂತ ಹೇಳಿದ್ರೆ 16ರಿಂದ 20 ಒಳಗೆ ಆ ವಯಸ್ಸಿನಲ್ಲಿ ಇದ್ದಾಳೆ ಈಗ. ಹಾಗಾಗಿ ನನ್ನನ್ನು ನಮ್ಮ ಅಮ್ಮ ಕರೆದು ಹೇಳಿದ್ದು ಏನಂತ? ದೂತ ಇಲ್ಲಿ ಬಾ ಅಂದ್ರು. ಹೋದೆ, ನಿಂತೆ, ಹೊರಡು ಇಲ್ಲಿಂದ ಅಂದ್ರು. ತಡ ದಿತಿದೇವಿ ಮಗಳಿಗೆ ಪ್ರಾಯ ಬಂದದ್ದು. ಹೌದು. ಪ್ರಾಯ ಬಂದ ಆ ಕ್ಷಣವೇ ನಿನ್ನನ್ನ ಕರೆದು ಹೊರಡು ಇಲ್ಲಿಂದ ಅಂತ ಹೇಳಿದ್ರು. ಆ ಊರನ್ನೆಲ್ಲ ಲಗಾಡಿ ತೆಗೆದು ಈ ಊರಿಗೆ ಬಂದ್ಯಾ? ಹಾಗಲ್ಲ ಅವರು ಹೇಳಿದ್ದು. ಮತ್ತು ಹೆಚ್ಚು ಅವ್ರಿಗೆ ಕೇಳಲಿಕ್ಕೆ ಹೋದ್ರೆ ಏನಂತಾರ ಗೊತ್ತಾ? ಎಲ್ಲ ಅದಕ್ಕೆ ಪ್ರಸಂಗ ಹೇಳದಷ್ಟು ಮಾಡ್ಬೇಕು ನೀನು. ಅಲ್ಲ, ನಿಮ್ಮ ಸಾಲಿನವರು ಹಾಗೆ. ಅಲ್ಲ, ಸಾಲ ಎಂತ ಮಾಡ್ಲಿಕ್ಕೆ ಆಗ್ತದೆ ನೋಡಿ. ಅಧಿಕ ಮಾಡದಿದ್ರೆ ನಿಮ್ಮ ಸಾಲಿಗೆ ಬೆಲೆ ಇಲ್ಲ. ಹಾಗೆ ಅವ್ರು ಹೇಳಿದ. ಆಮೇಲೆ ವಿಷಯ ಕೇಳಿದೆ. ಏನಂತ? ವಿಷಯ ಕೇಳಿದಾಗ ಅವ್ರು ಹೇಳಿದ್ದೇನು? ಏನು? ನನ್ನ ಮಗಳಿಗೆ ಮದುವೆ ಮಾಡಬೇಕು ಅಂತ ಇದ್ದೇನೆ, ಅದಕ್ಕಾಗಿ ನಿನ್ನನ್ನು ಕರೆದದ್ದು. ಯೋಗ ನೋಡ. ಮತ್ತೆ ಅಂದ್ರೆ ಈಗ ನೀನ್ ನನಗೆ ಮದುವೆ ಹೇಳಿಕೆಗೆ ಬಂದದ್ದ? ಅದು ಮುಂದುಂಟು ವಿಷಯ. ನಿನ್ ಮದುವೆ ಅಲ್ಲ? ಮದುವೆ ಅಲ್ಲ, ಮುಂದುಂಟು. ಹಾಗೆ ನನಗೊಮ್ಮೆ ಸಂತೋಷ ಆಯ್ತು. ನನಗೂ ಒಂದು ಬೇಡಿಕೆ ಉಂಟಲ್ಲ ಇನ್ನು. ಯಾರಿಗೂ ಆಗ್ಲೇಬೇಕಪ್ಪ ಅಲ್ವಾ? ಈ ಪ್ರಾಯದಲ್ಲೂ ನಿನ್ನನ್ನು ಕರೆದುಕೊಂಡು ಮದುವೆ ವಿಚಾರ ಮಾತಾಡ್ತಾರೆ ಅಂತ ಆದ್ರೆ ನೀನ್ ಎದೆಯೊಡ ಸಾಯ್ದಿದ್ ಪುಣ್ಯ ಅಲ್ಲ. ಅದು ಸರಿ ಉಂಟು, ನನ್ನ ಎದೆ ಗಟ್ಟಿ ಉಂಟು. ಬೇರೆ ಸಂತೋಷ ಆಗಿ ನನಗೆ ಸಂತೋಷ ಆಯ್ತು. ಆದ್ರೂ ಅದ್ರ ಬಗ್ಗೆನೆ ಆಲೋಚನೆ ಮಾಡ್ತಾ ನಿಂತೆ. ಮತ್ತವ್ರು ಕರೆದ್ರು, ಏನು ಯೋಚನೆ ಮಾಡ್ತಿದ್ದೀಯಾ ಅಂತ ಕೇಳಿದ್ರು. ನಾನಂದೆ, ಅಲ್ಲ ನೀವೇನೋ ಹೇಳಿದ್ರಲ್ಲ, ನನ್ನ ಮಗಳಿಗೆ ಪ್ರಾಯ ಬಂತು, ಅದಕ್ಕಾಗಿ ನನ್ನ ಕರೆದದ್ದು. ಹಾಗಾದ್ರೆ ನೀವು ನನಗೆ ಅತ್ತೆಯೋ ಇನ್ನು ಮೇಲೆ ಪ್ರಶ್ನೆ ಅಂತ ಕೇಳಿದೆ. ಅದು ಹೇಳಿದ್ದೇಗೆ? ಅತ್ತೆ ಅತ್ತೆ ನನ್ನತ್ತೆ, ಅತ್ತೆ ಅತ್ತೆ ನನ್ನತ್ತೆ ಅಂದೆ. ಇಷ್ಟಕ್ಕೆ ಅವರಿಗೆ ಸಂತೋಷ ಆಗಬೇಕಿತ್ತಲ್ಲ. ಹೌದು. ಅವ್ರಿಗೆ ಸಿಟ್ಟು ಬಂತು. ನಿನಗೆ ನನ್ನ ಮಗಳನ್ನು ಕೊಡಕ್ ನನಗೇನು ಗ್ರಾಚಾರುವ ಹುಚ್ಚ? ಅದಕ್ಕಿಂತ ಬಾವಿಗೆ ದೂಡ್ತೇನೆ ಅಂದ್ರು. ಒಳ್ಳೆ ಮಾತಾಡಿ. ಹಾಗಾದ್ರೆ ನಾನು ಮತ್ತೆ ಕೇಳಿದೆ ಅವರಿಗೆ, ಹಾಗಾದ್ರೆ ಏನ್ ಮಾಡ್ಬೇಕು? ಕೆಲಸ ನಿಂದೇ, ಆದರೆ ನೀನು ವಿದ್ಯುತ್ ಮಾಲಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವುದು ಅಂದ್ರು. ಕೆಲಸ ಎಲ್ಲ ನಂದೇ ಅಂತ, ವಿದ್ಯುತ್ ಮಾಲಿಗೆ ಕೊಟ್ಟು ಮದುವೆ ಮಾಡುವುದು. ನಿಮ್ಮ ಅಮ್ಮ ಹೇಳತ್ತ ಕೆಲಸ ನಿನ್ನಂತ? ನಾನು ಮತ್ತೆ ಅವಳದ್ದು ಮದುವೆ ಆಗುದು ಕರ್ಮಕ್ಕ. ಮತ್ತು ಸಂತೋಷ ಆಯ್ತು ನನಗೆ. ನಿನಗೆ ಸಂತೋಷ ಆಗದೆ ಇರ್ತದ? ಆಮೇಲೆ ಅಂತ ಭಾರಿ ಸಂತೋಷದಲ್ಲಿ ಹೇಳಿದಾಗ ಮತ್ತೆ ಅಮ್ಮನಿಗೆ ಅನುಮಾನ ಬಂತೋ ಏನೋ. ಕೆಲಸ ಅಂದ್ರೆ ಯಾವ ಕೆಲಸ? ಯಾವ ಕೆಲಸ? ಹೋಗಿ ವಿದ್ಯುತ್ ಮಾಲೆಯನ್ನು ದಿಬ್ಬಣ ಸಮೇತ ಕರೆದುಕೊಂಡು ಬಂದು ನನ್ನ ಮಗಳ ಮದುವೆಯನ್ನು ಮಾಡಿಸುವುದು ಕೆಲಸ ನಿನ್ನ. ಮದುವೆಯ ಮುಂದಾಳತ್ವ ನಿನಗೆ ಬಹುಶಃ ಅಪ್ಪಿಲ್ವೇನೋ? ಹಾಗಲ್ಲಪ್ಪ, ಹೇಳಿದ್ದೆ ಮುಂದಾಳತ್ವ ನಂದಲ್ಲ, ದಿಬ್ಬಣ ತಕೊಂಡು ಹೋಗುದು. ನಾನೇನಿದ್ರು ನಾವು ಕೆಲಸದವರಲ್ವಾ. ಹಾಗಾಗಿ ನಾನು ಇಲ್ಲಿಗೆ ಬಾಲ್ಯದಿಂದಲೂ ಅವಳನ್ನ ಕಂಡು ಬೆಳೆದವರು ನೀವು, ಆಡಿಸಿದವರು ನೀವು. ಅಪ್ಪನ ಸ್ಥಾನದಲ್ಲಿ ನಿಂತು ಕಾರ್ಯವನ್ನು ಮಾಡಿದ್ರು ತಪ್ಪಲ್ಲ. ಆದ್ರೆ ಅವ್ರು ಹೇಳಿದ್ದು ಹೀಗೆ. ಅಪ್ಪ ಇಲ್ವಾ?
ಅಪ್ಪ ನಮ್ಮ ದಿತಿದೇವಿಗೆ ಅಪ್ಪ ಇಲ್ವಾ? 13 ಜನ ಹೆಂಡತಿಯರಿಗೆ ಅಪ್ಪ ಇದ್ದಾನವ, ಗೊತ್ತಾ? ಅದ್ರಲ್ಲಿ 13ನೇದ್ರಲ್ಲಿ ನಮ್ದು ಒಂದು, ಅಂದ್ರೆ ನಮ್ಮ ಅಮ್ಮ ಒಂದು. ನಿಮ್ಮ ಅಮ್ಮ ನಮ್ಮದು ಒಂದು ಅಂತ ಹೇಳಿದ್ರೆ ನಮ್ದು ಅಂದ್ರೆ ನಮ್ಮ ಅಮ್ಮ ಅಮ್ಮ ಒಂದು ಹಾಗೆ ಒಂದು ಆಯ್ತಾ. ಈಗ ಈಗ ಅಮ್ಮ ನಿಮ್ದು ಆಯ್ತಾ? ಈಗ ಮಾಲಿನಿ ನೀವು ನೋಡಿದ್ದೀರಾ? ಮಾಲಿನ್ ನಾನು ನೋಡ್ಲಿಲ್ಲ. ಹೋಗ್ಲಿ, ನಮ್ಮ ಅಮ್ಮನ್ನು ನೋಡ್ಲಿಲ್ಲ ಅಂತ ಹೇಳಿದ್ರಲ್ಲ. ಇಲ್ಲಪ್ಪ, ನಮ್ಮ ಅಮ್ಮ ಪ್ರಾಯದಲ್ಲಿ ಹೇಗಿದ್ರು ಹಾಗೆ ಈ ಹುಡುಗಿ ಇದ್ದಾಳೆ. ಹೌದಾ? ಅಂತ ಚಂದ. ಒಂದು ಕತ್ತಲ್ಲಿ ನೋಡಿದ್ರು ಕೂಡ ನಿಮಗೆ ಮತ್ತೆ ಬೆಳಕು ಬೇಡ ನಿಮಗೆ ನೋಡ್ಲಿಕ್ಕೆ ಅವಳನ್ನು. ಅಷ್ಟು ಪ್ರಕಾಶ, ಅಷ್ಟು ಪ್ರಖರತೆಯಿಂದ ಹೊಳಿತಾಳೆ, ಬೆಳ್ಳಗಿದ್ದಾಳೆ ಅಂತ ಅವರ ಅರ್ಥ ಒಡೆಯ. ಈಗ ಇನ್ನೊಂದು ಮೂಲ ವಿಷಯಕ್ಕೆ ಬರ್ತೇನೆ. ಮೂಲ ವಿಚಾರ ಬೇಕು ನಮ್ಗೆ. ಈಗ ನಿಮಗೆ ಮದುವೆ ಆಗಿದೆಯಾ? ನನಗೆ ಮದುವೆ ಒಂದು ಆಗಲಿಲ್ಲ. ಅಂದ್ರೆ ಉಳಿದಿದ್ದೆಲ್ಲ ಆಗಿದೆ ಅಲ್ಲ, ಹೇಳಿದ್ದೆ ಹಾಗಲ್ಲ. ಎಲ್ಲ ಶುಭ ಕಾರ್ಯದಲ್ಲಿ ಅಷ್ಟ ಸೌಭಾಗ್ಯಗಳಲ್ಲಿ ಮದುವೆ ಎನ್ನುವ ಭಾಗ್ಯ ಒಂದಾಗಲಿಲ್ಲ, ಬೇರೆ ಯಾವುದಕ್ಕೆ ಕುಂದುಕೊರತೆ ಇಲ್ಲ. ಅದು ಅಷ್ಟದಲ್ಲಿ ಒಂದಾಗಲಿಲ್ಲ, ಇನ್ನೆಲ್ಲ ಆಯ್ತು ಮತ್ತಲ್ಲ ಅಲ್ವಾ? ನಾನು ಕೇಳಿದ್ದು ಯಾಕೆ ಅಂತ ಹೇಳಿದ್ರೆ, ಈಗ ನಿಮಗೆ ಮದುವೆ ಆಗ್ಲಿಕ್ಕೆ ಮನಸ್ಸುಂಟಾ? ನನಗೆ ಮನಸ್ಸುಂಟಪ್ಪ. ಅದು ಆದ್ರೂ ನಿಮಗೆ ಕೆಲವು ಪ್ರಾಯ ಆಯ್ತಲ್ಲ ಒಡೆಯ, ಆದ್ರೂ ಇಷ್ಟೊತ್ತನಕ ಯಾಕೆ ನಿಮಗೆ ಮದುವೆ ಆಗ್ಲಿಲ್ಲ? ಸಾಕು, ಸುಮ್ಮನೆ ಇರ್ತೀಯೇನೋ. ಪ್ರಾಯ ಆದದ್ದಲ್ಲ, ಈಗ ಮದುವೆಯ ಪ್ರಾಯ ನನಗೆ. ಹಾಗಂತ ಮದುವೆ ಆಗುವುದಕ್ಕೆ ಹೆಣ್ಣು ಮಕ್ಕಳು ಸಿಗದೆ ನಾನು ಮದುವೆ ಆಗದೆ ಉಳಿದದ್ದಲ್ಲ. ನನ್ನ ಯೋಗ್ಯತೆಗೆ ಸರಿಸಮನ ಅಂತ ಹೆಣ್ಣು ಸಿಗಲ್ಲ ಎಂಬ ಕಾರಣಕ್ಕಾಗಿ ಇಷ್ಟು ದಿವಸ ಕಾಯ್ತಾ ಇದ್ದೆ. ನಾನು ಯೋಚನೆ ಮಾಡಿದ್ದೆ ಏನು ಗೊತ್ತಾ? ಏನು? ಇಷ್ಟು ವರ್ಷ ಆದ್ರೂ ನೀವು ಮದುವೆ ಆಗ್ಲಿಲ್ಲ ಅಂತ ಆದ್ರೆ ಬಹುಶಃ ತಿಳ್ಕೊಂಡಿರ್ಬೋದು ನೀವು. ಈಗಿನ ಕಾಲದ ಹೆಣ್ಣು ಮಕ್ಕಳು ಒಂದು ವೇಳೆ ಒಳ್ಳೆ ಹುಡುಗಿ ಸಿಕ್ಕಿ ಮದುವೆ ಆದ್ರೆ ಇಷ್ಟು ವರ್ಷ ಕಾದಿದ್ದಕ್ಕೂ ನನಗೊಂದು ಒಳ್ಳೇದಾಯ್ತು ಅಂತ. ಒಳ್ಳೆ ಸಿಕ್ಕಿದ ಹೆಣ್ಣು ಕೆಟ್ಟವಳಾದ್ರೆ ಅಂದ್ರೆ ಜೋರಿದ್ರೆ ಇಷ್ಟು ದಿನ ಆದ್ರೂ ನಾನು ನೆಮ್ಮದಿಯಿಂದ ಇದ್ದೀನಲ್ಲ. ನಾವು ಆ ಎರಡನೇ ಸಾಲಿನಲ್ಲಿಲ್ಲ. ನಮಗೆ ಸರಿಯಾದ ಹೆಣ್ಣು ಸಿಗಲ್ಲ ಎಂಬ ಕಾರಣಕ್ಕಾಗಿ ಮದುವೆ ಆಗಲಿಲ್ಲ. ಹಾಗಾಗಿ ನಾನು ಹೇಳಿದ್ನಲ್ಲ, ನಮ್ಮ ಹುಡುಗಿಯ ರೂಪವನ್ನು ಈ ನಿಮಗೆ ಮದುವೆ ಮಾಡುವುದಕ್ಕೆ ಇಷ್ಟ ಉಂಟು ಅಂತ ಆದ್ರೆ ನೀವು ಒಪ್ಪಿಗೆ ಕೊಟ್ರೆ ಕರ್ಕೊಂಡು ಹೋಗುದೇ ಒಡೆಯ. ನನಗೊಂದು ಆಶ್ಚರ್ಯ ಆಗಿದೆ ಏನು ಗೊತ್ತಾ? ಏನು? ಬರೀ ಒಂದು ಚಾ ಬಂತು ಅಂದಿದ್ದಕ್ಕೆ ಇಷ್ಟೆಲ್ಲ ಕುಣಿದ್ರಲ್ಲ ನೀವೀಗ. ಚಾ ಬಂದಿದ್ದ ಮತ್ತೆಂತ ಹೇಳಿದ್ದು? ಬಳಿರೇ ಚಾ ಬಂತು ದೂತ, ಬಳಿರೇ ಚಾ ಬಂತು ದೂತ ಅಲ್ಲಪ್ಪ. ಚಾ ಬಂದಾಗ ಸಂತೋಷ ಪಡುವುದಕ್ಕೆ ಇಲ್ಲಿ ಚಾದ ವ್ಯವಸ್ಥೆಯಲ್ಲಿದ್ದವರು ನೋಡಿದಾಗ ಹಾಗಾಗ್ತದ? ಇಲ್ಲಪ್ಪ, ಎಷ್ಟೊತ್ತಿ ಬೇಕಾದ್ರೂ ಚಾ ಉಂಟು. ಈಗ ಬಂದು ಚಾಕ್ ಯಾಕೆ ಸಂತೋಷ ಪಡಬೇಕು? ಅಲ್ಲ ನೀವು ಅದಕ್ಕೆ ಹೇಳಿದ್ದಲ್ವ? ಹಾಗಲ್ಲ ಮತ್ತೆ ಬಲಿರ ಶಾಹಪ್ಪ. ಎಂತದ್ದು ಸ್ವಾಮಿ ಇದು? ಆಶ್ಚರ್ಯವಾಗುತ್ತಾ ಉಂಟು. ಏನು? ವಾರ್ತೆಯನ್ನ ತಂದವ ದೂತ ಅವರಿಗೆ ಸಂತೋಷದ ಉದ್ಘಾರದಿಂದಾಗಿ ಒಮ್ಮೆ ಹೀಗೆ ಮುಟ್ಟಿದ್ದು, ಇಲ್ಲೇ ಬಿದ್ದ ಇಲ್ಲೇ ಸತ್ತು ಹೋದ. ಅಲ್ಲ ಮಾರ, ಒಳ್ಳೆ ಸುದ್ದಿ ತಂದ ನೀವು ತೆಗೆದು ಬಿಟ್ರಲ್ಲ. ಒಳ್ಳೆ ಸುದ್ದಿ ಒಳ್ಳೆಯವರ ಹತ್ರ ಕಳುಹಿಸಿ ಕೊಡ್ಬೇಕು. ಅಲ್ಲ, ನೀವು ಇವತ್ತು ಸ್ವಲ್ಪ ಅವ್ರು ತೆಗಿಬೇಕು, ಜಾಗ್ರತೆ ಮಾಡ್ಬೇಕು. ನಿಜವಾಗ್ಲೂ ನಾವು ಜಾಗ್ರತೆ ಮಾಡಿ ಬೆಂಬಲಿಗರು ಇರ್ತಾರೆ ಹಿಂದ್ಗಡೆಯಿಂದ. ಆದ್ರೆ ಇಲ್ಲಿ ಒಬ್ಬರೇ ಇರುವುದು. ನನಗೆ ನಿರೀಕ್ಷೆ ಇರಲಿಲ್ಲ, ಈಗ ಮುಟ್ಟಿದಾಗೆಲ್ಲ ಬೀಳುವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಆದ್ರೆ ಬಿದ್ದು ಸತ್ತಿದ್ದು ನಮ್ಮಲ್ಲಿ. ಆದ್ರೆ ನಮ್ಮ ಕರ್ತವ್ಯ ಏನು? ಇವನ ಹೆಣವನ್ನೊಂದು ಹೂತು ಹಾಕಬೇಕು. ನೀವೇ ಮತ್ತೆಂತ ಸಾಯೋದು? ಮತ್ತೆಲ್ಲ ಹೇಳಿದ್ರಿ ಹಾಗತ್ತಾ? ಹೂತು ಹಾಕುವ ಮುಂಚಿತವಾಗಿ ಬಾಯಿಗೆ ಸ್ವಲ್ಪ ಮಣ್ಣು ಹಾಕಬೇಕು. ಹೌದಪ್ಪ. ಸಾಯಲಿಲ್ಲ. ನಾ ಎಲ್ಲಿದ್ದೆ ಸರಿಯಾಗಿ ನೋಡು, ಎಲ್ಲಿದ್ದೆ ಅಂತ. ಅಲ್ಲ, ನೀವು ಎಂತ ಮಾಡಿದ್ದು ಅಡಿಯ? ನನಗೆ ಸಂತೋಷದಿಂದಾಗಿ ನಿನ್ನನ್ನು ಹೀಗೆ ಮುಟ್ಟಿದ್ದು. ಓ, ನೀವು ಸಂತೋಷದ ಲಾರಿಯಲ್ಲಿ ಇದ್ರಿ? ಸಂತೋಷದ ಲಹರಿ. ಹೆಚ್ಚು ಹೆಚ್ಚು ಓಡಿಸ್ಬೇಡಿ ಅದನ್ನು. ಯಾಕೆ? ಏನಾದ್ರು ಅಪಘಾತ ಆದಿತ್ತು? ನಾವು ಎಷ್ಟೇ ಓಡಿಸಿದ್ರು ಅಪಘಾತ ಆಗುವುದಿಲ್ಲ. ನಮ್ಮ ವೇಗಕ್ಕೆ ನಿಯಂತ್ರಣವಿಲ್ಲ. ಅಲ್ಲ, ನೀವು ಏನ್ ತಿಳ್ಕೊಂಡದ್ದು ನಾನು ಬಿದ್ದದ್ದು ನೋಡಿ? ಸತ್ಯ. ನೀವು ಶಹಬಾಸ್ ಅಂತ ನನಗೆ ಹೊಡೆದ್ರಲ್ಲ? ಹೊಡೆದದ್ದಲ್ಲಪ್ಪ, ಮುಟ್ಟಿದ್ದು ಹೀಗೆ. ಮುಟ್ಟಿದ್ದಕ್ಕೆ ಹೀಗಾದ್ರೆ ಒಂದು ತೊಟ್ಟಿದ್ರೆ ಹಾಗಾಗ್ಬೋದು. ಆ ಮಾಲಿನಿಯ ಗತಿ ಇನ್ನೇನು? ಅಲ್ಲ ಹೊಡೆಯ, ಒಂದು ವೇಳೆ ಏನಾದ್ರೂ ನನಗೆ ಹೆಚ್ಚು ಕಡಿಮೆ ಆಗಿದ್ದಿದ್ರೆ, ಎಲ್ಲಾದ್ರೂ ನಮ್ಮ ಕುಟುಂಬದವ್ರು ಇದ್ದಿದ್ದಿದ್ರೆ ಅವರು ಸಂತಾಪ ಸೂಚಿಸಬೇಕಾಗ್ತಿತ್ತು. ಅದಕ್ಕಿಂತಲೂ ಒಂದು ಉತ್ತರ ನನಗೆ ಸಿಕ್ಕಿತು. ನೀವ್ ಯಾಕೆ ಹಾಗೆ ಅಂತ ಇವರ ಮಾತಿಂದ ಅರ್ಥವಿಸಿಕೊಂಡೆ. ಅಂತ ಹೊಡೆಯ,
ಎಂತ ಚಾಣಕ್ಯ ಅಂತ ಅರ್ಥ ಆಯ್ತಪ್ಪ. ಆದ್ರೆ ಒಂದು ನಿಮಗೆ ಇಷ್ಟು ಕುಣಿದದ್ದು ಮಾಲಿನಿಯಮ್ಮ ಅಷ್ಟು ಚೆನ್ನಾಗಿದ್ದಾರೆ. ಅವಳ ಬಗೆಗಾಗಿ ನೀನು ಅವಳ ರೂಪದ ಬಗೆಗಾಗಿ ಹೊಗಳಿದಾಗ ಅತಿಯಾದ ಸಂತೋಷ ಆಯ್ತು ನನಗೆ. ಸಂತೋಷ ಆಯ್ತು. ಹಾಗಾದ್ರೆ ನಿಮಗೆ ಮದುವೆಗೆ ಒಪ್ಪಿಕೊಂಡಿದ್ದೀರಿ. ಖಂಡಿತವಾಗ್ಲು. ಹಾಗಾದ್ರೆ ಮತ್ತೆ ತಡ ಮಾಡೋದು ಬೇಡ, ತಕೊಳ್ಳಿ ತಪ್ಪಣ ಹೋಗುವ. ಎಂತ ಹುಲಿಲಿಕ್ಕುಂಟಾ? ಅದೇ ಹೇಳಿದ್ರಲ್ಲ ದಿಬ್ಬಣ. ಅದೇ 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 ದಿಬ್ಬಣ ಸಮೇತರಾಗಿ ನಾನು ಬರ್ತೇನೆ. ನೇರವಾಗಿ ಮಾಲಿನ್ಯ ಅಲ್ಲ ದಿತಿಗೆ ವಿಚಾರವನ್ನು ಮುಟ್ಟಿಸಬೇಕು. ಮಾಲಿನಿಗೆ ನಾನು ಹೇಳ್ತೇನೆ. ಮಾಲಿನಿಗೆ ಹೇಳದಿದ್ದು ತೊಂದ್ರೆ. ಹತ್ರ ಮಾತಾಡಿ, ನೀವು ದಿತಿ ಹತ್ರ ಮಾತಾಡಿ, ದಿತಿ ಅಮ್ಮನ ಹತ್ರ ನೀವು ಮಾತಾಡಿ. ಮಾಲಿನ್ಯಮ್ಮನಿಗೆ ವಿಷಯ ಏನು ಅಂತ ತಿಳಿಸ್ತೇನೆ ಅಂತ. ಹಾಗೆ ನಾವು ಬರ್ತೇವೆ ಅನ್ನುವಂತ ವಿಚಾರವನ್ನ ಮುಟ್ಟಿಸ ಹೋಗು. ಅಲ್ಲ ನಿಮ್ಮಲ್ಲಿ ಎಲ್ಲ ಹೀಗೆ ಹಾಗೆ ಏನಾದ್ರೂ ಒಂದು ಒಳ್ಳೆ ಶುಭ ಸಮಾಚಾರವನ್ನು ತಂದವರಿಗೆ ಹಾ ಅನ್ನೋದು ಕಳಿಸ್ತಾ ಇರೋದು. ನಮ್ಮಲ್ಲಿ ಬಂದಾಗ ನಿಮಗೆ ಯಾವುದೂ ಕಡಿಮೆ ಮಾಡೋದಿಲ್ಲ ನಾವು. ನಿಜವಾಗ್ಲೂ ಆ ವಿಶ್ವಾಸದಿಂದ ನಾವು ಬರುವುದಲ್ವಾ? ನೀವು ಕಡಿಮೆ ಮಾಡಿದ್ರೆ ಬರ್ತಿತ್ತಲ್ಲ. ಯೋಚನೆ ಮಾಡಿ, ಇಷ್ಟೆಲ್ಲ ಕಷ್ಟಪಟ್ಟು ಮಾತಾಡದವರೆಲ್ಲ ಧಾರಾಳಿಗಳು ಅನ್ಕೊಂಡಿದ್ದೇನೆ, ನೀವು ಯೋಚನೆ ಮಾಡಿ. ಅಲ್ಲ ನನಗೂ ಗೊತ್ತುಂಟು, ನೀವು ಧಾರಾಳಿಗಳು ಎಂಬ ಕಾರಣಕ್ಕಾಗಿ ನಿಮ್ಮಲ್ಲಿ ಯಾವ ಕೊರತೆ ಆಗುದಿಲ್ಲ ಎಂಬ ಕಾರಣಕ್ಕಾಗಿ ಎಷ್ಟೇ ಕಷ್ಟ ಆದ್ರೂ ಮಧ್ಯರಾತ್ರಿ ಆದ್ರೂ ಹೊರಟು ಬರುದು ಯಾಕೆ? ಮತ್ತೆ ನಮ್ಮ ಮೇಲೊಂದು ಅಭಿಮಾನ ಇರುವುದಿಂದ. ಬರೇ ಅಭಿಮಾನ ಅಲ್ಲಪ್ಪ, ನೀವು ಕಡಿಮೆ ಮಾಡೋದಿಲ್ಲ. ಆದ್ರೆ ಒಂದು ನಮ್ಮಲ್ಲಿಗೆ ಬಂದಿರುವಂತಹ ನಿನ್ನನ್ನು ಸತ್ಕರಿಸಬೇಕಾದ ಅರಸನಾಗಿ ನನ್ನ ಆದ್ಯ ಕರ್ತವ್ಯ ಅಲ್ವಾ? ನಾನು ಹೀಗೆ ಬಂದಿದ್ದೇನೆ, ಹೀಗೆ ಹೋಗ್ಬೇಕು ಅಂತ ಯೋಚನೆ ಮಾಡಬೇಡ. ಈಗ ಬಂದವ ಈಗ ಹೀಗೆ ಹೋಗು. ಅಲ್ಲಿ ಎಲ್ಲ ವ್ಯವಸ್ಥೆ ಉಂಟಾ? ಅಲ್ಲ ಅಲ್ಲ, ನಮಗೆ ಬೇಕಾದ್ದೆಲ್ಲ ಸಿಗ್ತದ? ಖಂಡಿತವಾಗಿ ಅಡ್ಡಿ ಇಲ್ಲ. ಹಾಗೆ ಯಾವ ಕುಂದು ಕೊರತೆ ಇಲ್ಲ. ನಾನು ಇಲ್ಲಿ ತಗೊಳ್ತೇನೆ, ಮತ್ತೆ ನೋಡ್ತೇನೆ. ನೀವು ಅಲ್ಲಿ ಬಂದಾಗ ನಿಮಗೆ ನೀವು ಕೇಳಿದ್ದೆಲ್ಲ ಕೊಡ್ತೇನೆ. ಆದೀತಾ? ಬೇಗ ಬನ್ನಿ. ಮತ್ತೆ ನಾನು ನನ್ನ ಕೆಲಸ ಹಿಂದುಳಿದೆ ಅಂತ ಅಪ್ಪ ಹೋಗ್ಬೋದು.